ಹಲೋ, ನಮಸ್ತೆ ಫ್ರೆಂಡ್ಸ್. ಇವತ್ತು ನಾನು ಮಾಡ್ತಾ ಇದ್ದೀನಿ ಸಜ್ಜಿ ರೊಟ್ಟಿ ಮಾಡ್ಲಿಕ್ಕೆ ನಾನು ಹಿಟ್ಟು ಬೀಸ್ಕೊಂಡು ಬಂದಿದ್ದೆ. ಇವಾಗ ನೋಡಿ, ನಾನು ಸಜ್ಜಿ ತಗೊಂಡಿದ್ದೀನಿ. ಸ್ವಲ್ಪ ಅರಿಶಿನ ಹಾಕೋಣ. ನೋಡಿ ಫ್ರೆಂಡ್ಸ್, ಸಜ್ಜಿ ಹಿಟ್ಟು 1 ಕಪ್ ತಗೊಂಡಿದ್ದೀನಿ. ಇವಾಗ ನಾನು ಒಂದು ಗ್ಲಾಸ್ ಅಷ್ಟು ನೀರ್ ಬಿಸಿ ಮಾಡ್ಲಿಕ್ಕೆ ಇಡ್ತಾ ಇದ್ದೀನಿ. ಬಹಳ ಬಿಸಿ ಮಾಡ್ಕೋಬಾರ್ದು. ನೋಡಿ ಫ್ರೆಂಡ್ಸ್, ಹೀಗೆ ಒಂದು ಬೆಳ್ಳು ಹೋಗೋಷ್ಟು ಬಿಸಿ ಮಾಡ್ಕೋಬೇಕು, ಬಹಳ ಬಿಸಿ ಮಾಡ್ಕೋಬಾರ್ದು. ಇದು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ಳೋಣ. ನಿಮ್ಗೆ ನಾನು ಕಲ್ಸೋದು ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು ನೀರು ಎಷ್ಟು ಬಿಸಿ ತಗೊಂಡಿದ್ದೀನಿ ಅಂತ. ನಾವು ಸ್ವಲ್ಪ ಸ್ವಲ್ಪ ಆಗಿ ನೀರು ಹಾಕೋಬೇಕು, ಬಹಳ ಹಾಕೋಬಾರ್ದು. ನೋಡಿ, ಈ ತರ ಚೆನ್ನಾಗಿ ಕಲಿಸ್ಕೋಬೇಕಾಗ್ತದ. ಇವಾಗ ಸಂಕ್ರಮಣ ಇದೆ ಅಲ್ವಾ, ಅದಕ್ಕಾಗಿ ನಾವು ಸಜ್ಜಿ ರೊಟ್ಟಿ ನಮ್ಮ ಉತ್ತರ ಕರ್ನಾಟಕ ಸೈಡ್ ಬಹಳ ಮಾಡ್ತಾರೆ. ಮತ್ತೆ ಇದು ಎಡಿಗೂ ಇದೇ ಇಡ್ತಾರೆ. ನೋಡಿ ಫ್ರೆಂಡ್ಸ್, ಈ ತರ ನಾದ್ಕೋಬೇಕು. ಈ ತರ ಚರ ಚರ ನಾದ್ಕೋಬೇಕಾಗ್ತದ ಹಿಟ್ಟು. ಈ ತರ ಚೆನ್ನಾಗಿ ನಾದ್ಕೋಬೇಕು. ನೋಡಿ, ಈ ತರ ನಾನು ನಾದಿದ್ದೀನಿ. ನಿಮ್ಗೆ ಕಾಣಿಸ್ತಾ ಇರ್ಬೋದು ಹೇಗ್ ನಾದಿದ್ದೀನಿ ಅಂತ. ಈ ತರ ನಾದಿ ಚೆನ್ನಾಗಿ ಇವಾಗ ಇಟ್ಕೋಬೇಕು. ಇವಾಗ ಇದಕ್ಕೆ ಹಸ್ಲಿಕ್ಕೆ ನೀರ್ ತಗೋಬೇಕಲ್ವಾ, ನೀರ್ ತಗೋತಾ ಇದೀನಿ. ನಾನು ಇದಕ್ಕೆ ಉಪ್ಪು ಹಾಕಿಲ್ಲ ಹಿಟ್ಟಿಗೆ, ನಾನು ಇದಕ್ಕೆ ನೀರ್ ಹಾಕ್ತಾ ಇದ್ದೀನಿ. ನೀರಿಗೆ ಉಪ್ಪು ಹಾಕ್ತಾ ಇದ್ದೀನಿ, ಇದಕ್ಕೆ ಉಪ್ಪು ಹಾಕಿಲ್ಲ. ಇವಾಗ ಇದು ನಾನು ನೀರಿಗೆ ಉಪ್ಪು ಹಾಕ್ತೇನೆ. ನೋಡಿ, ಸ್ವಲ್ಪ ಹಾಕೋಬೇಕು, ಯಾಕಂದ್ರೆ ಇದು ಕ್ರ್ಯಾಕ್ ಆಗೋದಿಲ್ಲ. ರೊಟ್ಟಿ ಮಾಡಿದ್ರೆ ಕ್ರ್ಯಾಕ್ ಆಗ್ಬಾರ್ದು ಅಂತ ಉಪ್ಪು ಇದಕ್ಕೆ ಹಾಕೋಬೇಕು. ಅದಕ್ಕೆ ಹಾಕಿದ್ರೆ ಕ್ರ್ಯಾಕ್ ಆಗ್ತದ. ಇವಾಗ ನಾನು ಹಂಚ್ ಕಾಯ್ಲಿಕ್ಕೆ ಇಡ್ತಾ ಇದ್ದೀನಿ. ಈ ಸೈಡ್ ರೊಟ್ಟಿ ಬಡ್ಕೋತಾ ಇದ್ದೀನಿ. ಇವಾಗ ಹಂಚ್ ಕಾಯೋ ಮಟ ನಾನು ರೊಟ್ಟಿ ಬಡಿತಾ ಇದ್ದೀನಿ. ನೋಡಿ, ಈ ತರ ಸ್ಲೋಲಿ ಆಗಿ ಚೆನ್ನಾಗಿ ರೊಟ್ಟಿ ಬಡಿಬೇಕು. ನೋಡಿ, ಇವಾಗ ಎಳ್ಳು ಹಚ್ತಾ ಇದೀನಿ ನಾನು. ನೋಡಿ, ಈ ತರ ಎಳ್ಳು ಹಚ್ಚಿ ಚೆನ್ನಾಗಿ ರೊಟ್ಟಿಯನ್ನು ಬಡಿಬೇಕು. ಫ್ರೆಂಡ್ಸ್, ನಾನು ಇಷ್ಟ ಚಿಕ್ಕದಾಗಿ ಬಡ್ದಿದ್ದೀನಿ. ಇವಾಗ ಚಪಾತಿ ಹೇಗೆ ಲಟ್ಟಿಸ್ತೇವಲ್ವಾ, ಆ ತರ ಲಟ್ಸೋದು ಹೇಗಂತ ತೋರಿಸ್ತಾ ಇದ್ದೀನಿ. ಸ್ಲೋಲಿ ಆಗಿ ಹೀಗೆ ನಾವು ಸೈಡ್ ಇಂದ ಲಟ್ಟಿಸ್ಕೋಬೇಕು. ನೀವು ಬಡಿಲಿಕ್ಕೆ ಆಗ್ಲಾರ್ದವ್ರು ಹೀಗೂ ಮಾಡ್ಕೋಬಹುದು. ನೋಡಿ, ಈ ತರ ನಾನು ಸ್ಲೋಲಿ ಆಗಿ ಲಟ್ಟಿಸ್ತಾ ಇದ್ದೀನಿ. ಇವಾಗ ನಾನು ಎಳ್ಳು ಹಾಕ್ತಾ ಇದ್ದೀನಿ. ಎಳ್ಳು ಹಾಕಿ ಸ್ಲೋಲಿ ಆಗಿ ಲಟ್ಟಿಸ್ಕೋಬೇಕು. ನೋಡಿ, ಈ ತರ ನೋಡಿ, ನಾನು ಲಟ್ಟಿಸಿದಂತ ರೊಟ್ಟಿ ಹೇಗಾಗಿದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಹಂಚ್ ಕಾದಿದೆ, ನಾನು ಬಡ್ದಿದಂತ ರೊಟ್ಟಿ ಹಾಕ್ತಾ ಇದ್ದೀನಿ. ಇದು ಬಡ್ದಂತ ರೊಟ್ಟಿ ಇದು. ಇವಾಗ ಸ್ಲೋಲಿ ಆಗಿ ನೀರನ್ನು ಹಚ್ಕೊಳ್ಳೋಣ. ಈ ತರ ಸ್ಲೋಲಿ ಆಗಿ ನೀರ್ ಹಚ್ಕೋಬೇಕು, ಇಲ್ಲಾಂದ್ರೆ ಹರಿಯೋ ಚಾನ್ಸಸ್ ಇರ್ತದ. ಇದು ಲೋ ಫ್ಲೇಮಲ್ಲಿ ಇಟ್ಟು ರೊಟ್ಟಿ ಮಾಡಿದ್ರೆ ಕಟಕ್ ರೊಟ್ಟಿ ರೆಡಿ ಆಗ್ತದ, ಇಲ್ಲಾಂದ್ರೆ ಮೆತ್ತಗಾಗ್ತವೆ ರೊಟ್ಟಿ. ಅದಕ್ಕಾಗಿ ನಾನು ಲೋ ಫ್ಲೇಮಲ್ಲಿ ಇಟ್ಟು ರೊಟ್ಟಿಯನ್ನು ಮಾಡ್ತಾ ಇದ್ದೀನಿ. ಇವಾಗ ನೋಡಿ, ಇದು ನೀರನ್ನು ಎಲ್ಲ ಅಬ್ಸರ್ವ್ ಮಾಡ್ಕೊಂಡಿದ್ದೆ ರೊಟ್ಟಿ. ಇವಾಗ ಇದಕ್ಕೆ ಎಬ್ಬಿಸಿ ನಾನು ಹೊಳಸ್ ಹಾಕ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈ ತರ ನಾನು 2 ಸೈಡಿಂದ ಚೆನ್ನಾಗಿ ರೊಟ್ಟಿ ಬಂದಿದ್ದೀನಿ. ಇವಾಗ ಒಂದು ಸೈಡ್ ತಟ್ಟೆಯಲ್ಲಿ ತೆಗೆದಿಟ್ಕೊಳ್ಳೋಣ. ಇದು ಆರಿದ್ಮೇಲೆ ಸ್ವಲ್ಪ ಆರೋ ಮಟ ಇದಕ್ಕೆ ನಾವು ಒಂದು
ಪೇಪರ್ ಮೇಲೆ ಹಾಕ್ಬೋದು. ಇವಾಗ ನಾನು ನೋಡಿ ಈ ತರ ಆಗಿದೆ ರೊಟ್ಟಿ. ಇವಾಗ ನಾನು ತಟ್ಟೆಯಲ್ಲಿ ಹಾಕ್ತೀನಿ. ರೊಟ್ಟಿ ತಟ್ಟೆಯಲ್ಲಿ ರೊಟ್ಟಿ ಮಾಡಿದಂತ ರೊಟ್ಟಿ ಎಷ್ಟು ಕುಂದಾಗಿದ್ದಾವೆ. ಹೀಗೆ ತಿಳುವಾಗಿ ರೊಟ್ಟಿ ನಾನು ಬಡದು ಎಲ್ಲ ಬಡ್ದಿದಂತ ರೊಟ್ಟಿ ತೋರಿಸ್ತಾ ಇದ್ದೀನಿ. ಇಲ್ಲಿ ತರದೇಳಿ ಎಷ್ಟು ಚೆನ್ನಾಗಿ ಬೇಯಿಸಿದೆ ನೋಡಿ. ಈ ತರ ಆಗ್ಬೇಕು. ಇವಾಗ ನಾನು ಒಂದ್ ರೊಟ್ಟಿ ನಿಮ್ಗೆ ಕ್ರಶ್ ಮಾಡಿ ತೋರಿಸ್ತೇನೆ ಹೇಗಾಗಿದಾವಂತ. ಸೌಂಡ್ ಎಷ್ಟು ಚೆನ್ನಾಗಿ ಬರ್ತಾ ಇದೆಯಲ್ಲ. ಹೀಗಾಗ್ಬೇಕು ರೊಟ್ಟಿ. ಕ್ರಶ್ ಆದ್ರೆ ರೊಟ್ಟಿ ರೆಡಿ ಆದಂಗೆ. ಇದು ಮೆತ್ತಗಾದ್ರೆ ಮತ್ತೆ ಅದು ಕೆಡ್ತದ ರೊಟ್ಟಿ. ಇದಾದ್ರೆ ನಾವು 2-3 ತಿಂಗಳ ಇಟ್ಟು ತಿನ್ಬಹುದು. ನೀವು ಕೂಡ ಮನೇಲಿ ಮಾಡಿ ತಿಂದು ಹೇಗಾಗಿದೆ ಅಂತ ನನಗೆ ಕಮೆಂಟ್ಸ್ ಬಾಕ್ಸ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್, ವಿಡಿಯೋ ನೋಡಿದಕ್ಕಾಗಿ.